ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಪರಂ ಶಾಂತಿ ಬೇಹದ್ ಜ್ಞಾನದ ಪರಿಚಯ. ಅನಂತ ಭಾಯಿಯವರು ಈ ರೀತಿ ಹೇಳಿದ್ದಾರೆ. ನಾವು ಯಾರು, ಎಲ್ಲಿಂದ ಬಂದಿದ್ದೇವೆ, ನಮ್ಮ ಜೀವನದ ಲಕ್ಷ್ಯ ಅಂದರೆ ಗುರಿ ಏನು, ಹಾಗೂ ಈ ಸೃಷ್ಟಿ ಹೇಗೆ ಸೃಷ್ಟಿಯಾಗಿದೆ, ಈ ಗ್ಯಾಲಕ್ಸಿಗಳು, ಈ ಯೂನಿವರ್ಸ್ ಇವೆಲ್ಲ ಹೇಗೆ ಸೃಷ್ಟಿಯಾದವು, ನಮ್ಮ ಈ ಭೂಮಿಯ ರಚನೆ ಹೇಗಾಯಿತು, ಯೂನಿವರ್ಸ್ ಸೃಷ್ಟಿ ಹೇಗೆ ಆಯಿತು, ಹಾಗೂ ದೇವತೆಗಳಾಗಿದ್ದಂತಹ ನಾವು ಅಂದರೆ ಏಂಜಲ್ಗಳಾಗಿದ್ದಂತಹ ನಾವು ಹೇಗೆ ಮನುಷ್ಯ ಜನ್ಮಕ್ಕೆ ಬಂದೆವು, ಈ ಭೂಮಿಯ ಮೇಲೆ ಅದೆಷ್ಟು ವರ್ಷಗಳಿಂದ ನಾವು ಇಲ್ಲಿಯೇ ಉಳಿದುಕೊಂಡು ಬಿಟ್ಟಿದ್ದೇವೆ. ಹಾಗಾದರೆ ನಾವು ಪುನಃ ನಮ್ಮ ಸ್ಥಾನಕ್ಕೆ ಹೋಗಬೇಕು ಎಂದರೆ ಯಾವ ಜ್ಞಾನವನ್ನು ನಾವು ಪಡೆಯಬೇಕು, ಕರ್ಮ ಅಂದರೇನು, ಕರ್ಮಗಳ ಸಿದ್ಧಾಂತ ಅಂದರೆ ಏನು, ಈ ಜೀವನ ಮರಣದ ಚಕ್ರದಿಂದ ನಾವು ಹೇಗೆ ಮೇಲೆದ್ದು ಹೋಗಬಲ್ಲೆವು, ಈ ವಿಶ್ವದ ಪರಿವರ್ತನೆಯನ್ನು ನಾವು ಹೇಗೆ ಮಾಡಬಲ್ಲೆವು, ಇದೆಲ್ಲವನ್ನು ಹೇಳುವಂತಹ ಜ್ಞಾನ ಬೇಹದ್ ಜ್ಞಾನ. ಇದು ಆಧ್ಯಾತ್ಮ ಜ್ಞಾನ. ಇದು ಲೌಕಿಕ ಜಗತ್ತಿನೊಂದಿಗೆ ಬೆಸೆದುಕೊಂಡಿಲ್ಲ, ಇದು ಆಧ್ಯಾತ್ಮ ಜಗತ್ತಿನೊಂದಿಗೆ ಬೆಸೆದುಕೊಂಡಿದೆ. ನಮ್ಮ ಕಣ್ಣಿಗೆ ಕಾಣುವುದು ಸತ್ಯವಲ್ಲ, ಯಾವುದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲವೋ ಅದುವೇ ಸತ್ಯವಾಗಿದೆ. ಹಾಗಾದರೆ ಸತ್ಯ ಎಂದರೆ ಏನು? ನಮ್ಮ ಕಣ್ಣಿಗೆ ಕಾಣುವುದೆಲ್ಲವೂ ನಶ್ವರವಾಗಿದೆ, ಅಂದರೆ ಅದರ ವಿನಾಶ ಹೊಂದಲಿದೆ. ಮಹಾನ್ ವಿಜ್ಞಾನಿಯಾಗಿದ್ದಂತಹ ಐನ್ಸ್ಟೈನ್ ಅವರು ಕೂಡ ಈ ರೀತಿ ಹೇಳಿದ್ದರು. ಅದೇನೆಂದರೆ, ನಾನು ವಿಜ್ಞಾನಿಯಾಗಿ ಬಹಳಷ್ಟು ಅನ್ವೇಷಣೆಗಳನ್ನು ಮಾಡಿದೆ, ಆದರೆ ಈ ಶರೀರವನ್ನು ನಡೆಸಿಕೊಂಡು ಬರುವಂತಹ ಆ ಶಕ್ತಿಯನ್ನು ನಾನು ಕಾಣಲಿಲ್ಲ. ನಾನು ಪುನಃ ಜನ್ಮವನ್ನು ಪಡೆದುಕೊಂಡು ಸಾಧು ಸಂತನಾಗಿ ಈ ವಿಚಾರವನ್ನು ಈ ಸತ್ಯವನ್ನು ನಾನು ತಿಳಿದುಕೊಳ್ಳಲೇಬೇಕು ಎಂದಿದ್ದಾರೆ. ಬೇಹದ್ನ ಜ್ಞಾನ ಇದು ಅನಂತ ಅವಿನಾಶಿ ಜ್ಞಾನವಾಗಿದೆ. ನಾವು ಯಾರು, ಎಲ್ಲಿಂದ ಬಂದಿದ್ದೇವೆ, ಹಾಗೂ ಈ ಜಗತ್ತನ್ನು ನಾವು ಹೇಗೆ ಪರಿವರ್ತನೆ ಮಾಡಿ ಹೋಗಬಲ್ಲೆವು, ಹಾಗೂ ಪುನಃ ಈ ಜನ್ಮ ಮರಣದ ಚಕ್ರಕ್ಕೆ ಬಾರದೇ ಇರುವಂತೆ ನಾವು ಯಾವ ಕರ್ಮಗಳನ್ನು ಮಾಡಬೇಕು. ಮೊಟ್ಟ ಮೊದಲು ನಾವು ಏನಾಗಿದ್ದೆವು ಅಂದರೆ ನಾವು ಮೊದಲು ನಿರಾಕಾರಿಯಾಗಿದ್ದೆವು, ನಂತರ ಆಕಾರಿಗೆ ಬಂದು ಸಾಕಾರದಲ್ಲಿ ಅಂದರೆ ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ. ಈ ಜಗತ್ತಿನಲ್ಲಿ ಏಕೆ ಸಮಯವು ಬದಲಾಗುತ್ತಲೇ ಇರುತ್ತದೆ. ಪರಿವರ್ತನೆ, ಬದಲಾವಣೆ ಅಂದರೆ ಏನು, ನಮ್ಮೊಳಗೆ ನಾವು ಹೇಗೆ ಮತ್ತು ಯಾವ ಪರಿವರ್ತನೆಗಳನ್ನು ಮಾಡಿಕೊಳ್ಳಬೇಕಿದೆ, ಇದೆಲ್ಲವೂ ಸಾಧ್ಯವೇ? ಮೊಟ್ಟ ಮೊದಲನೇದಾಗಿ ನಮಗೆ ನಮ್ಮ ಬಗ್ಗೆ ನಾವು ತಿಳಿದುಕೊಳ್ಳುವಂಥ ಶಕ್ತಿ ಇರಬೇಕು. ಇದಕ್ಕಾಗಿ ನಾವು ಆ ಪರಮಾತ್ಮ ಅಂದರೆ ನಮ್ಮ ಸೃಷ್ಟಿಕರ್ತ ಪರಮಾತ್ಮನನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ನಮ್ಮ ಆತ್ಮನ ಸೃಷ್ಟಿಕರ್ತ ಪರಮಾತ್ಮ ಯಾರು? ನಮ್ಮ ಈ ಆತ್ಮ ಸೃಷ್ಟಿಯಾಗಿ ಎಷ್ಟೆಲ್ಲ ಸಮಯ ಜರುಗಿ ಹೋಗಿದೆ. ಶರೀರದ ಜನ್ಮದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ, ಆದರೆ ಆತ್ಮನ ಜನ್ಮ ಆಗಿದ್ದು ಯಾವಾಗ, ಇದೆಲ್ಲವನ್ನು ನಾವು ತಿಳಿಯಬೇಕಿದೆ. 198 ಕೋಟಿ ವರ್ಷಗಳಿಂದ ಮನುಷ್ಯ ಈ ಭೂಮಿಯ ಮೇಲೆ ಇದ್ದಾನೆ ಎಂಬುದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಮನುಷ್ಯ ತನ್ನ ಮೂಲವನ್ನು ಹುಡುಕುತ್ತಲೇ ಬಂದಿದ್ದಾನೆ, ಆದರೆ ಈಗ ಸಮಯ, ಪರಿವರ್ತನೆಯ ಸಮಯ ಬಂದಾಗಿದೆ. ಸಮಯ ಬಹುಬೇಗ ಪರಿವರ್ತನೆಯಾಗಲಿದೆ. ಹಾಗಾದರೆ ಬದಲಾಗುತ್ತಿರುವ ಈ ಸಮಯದಲ್ಲಿ ನಾವು ನಮ್ಮನ್ನು ಹೇಗೆ ತಿಳಿದುಕೊಳ್ಳುವುದು? ನಾವು ಯಾವ ಕರ್ಮಗಳನ್ನು ಮಾಡಿದಾಗ ಈ ಜನ್ಮ ಮರಣದ ಚಕ್ರವನ್ನು ಬಿಡಿಸಿಕೊಂಡು ಶಾಶ್ವತವಾದಂತಹ ಅಂದರೆ ಬೇಹದ್ ಜಗತ್ತಿಗೆ ಹೋಗಬಲ್ಲೆವು. ಆ ಬೇಹದ್ನ ಜಗತ್ತು ಶಾಶ್ವತ ಜಗತ್ತಾಗಿದೆ, ಅವಿನಾಶಿ ಜಗತ್ತಾಗಿದೆ. ನಾವು ಇಲ್ಲಿ ಇರುವಂತಹ ಈ ಜಗತ್ತು ಲೌಕಿಕ ಜಗತ್ತು, ಇದು ಶಾಶ್ವತವಾದದ್ದಲ್ಲ. ಇಲ್ಲಿ ಜನ್ಮ ಮರಣ ನಡೆಯುತ್ತಲೇ ಇರುತ್ತದೆ, ಆದರೆ ಆ ಬೇಹದ್ನ ಜಗತ್ತು, ಆ ಪರಮ ಸತ್ಯ ಜಗತ್ತು ಅದು ಅವಿನಾಶಿಯಾಗಿದೆ. ಮೃತ್ಯು ಎನ್ನುವುದೇ ಅಲ್ಲಿ ಇಲ್ಲ. ಅದು ಅಮರ ತತ್ವಗಳಿಂದ ಕೂಡಿದಂತಹ ಜಗತ್ತಾಗಿದೆ. ಬೇಹದ್ ಜ್ಞಾನ ಎಂದರೆ ಈ ಎಲ್ಲವೂ ಅದರಲ್ಲಿ ಅಡಗಿದೆ. ಬೇಹದ್ ಎಂದರೆ ಅಂತ್ಯವೇ ಇಲ್ಲದ ಅವಿನಾಶಿ ಜಗತ್ತಾಗಿದೆ. ಬೇಹದ್ ಜ್ಞಾನ ಎಂದರೆ ನಾಲೆಡ್ಜ್ ಆಫ್ ಇನ್ಫೈನೈಟ್. ಈ ಜ್ಞಾನವನ್ನು ಅರಿತುಕೊಳ್ಳಬೇಕು ಎನ್ನುವಂಥ ಆತ್ಮರು ಪರಂಶಾಂತಿ .orgಗೆ ಸರ್ಚ್ ಮಾಡಿ,
ಹಾಗೂ ಯೂಟ್ಯೂಬ್ನಲ್ಲಿ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಚಾನಲನ್ನು ನೋಡಿ ಈ ಜ್ಞಾನವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಿ. ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सोचो.